Good morning, sir. ವೆರಿ ಗುಡ್ ಮಾರ್ನಿಂಗ್ ಮಕ್ಕಳೇ. ಕೂತ್ಕೊಳ್ರಿ. Thank you, sir. ಇದು ಮಾಡಿದ್ರಾ? Sir. ಇಂದಿನ ತರಗತಿಗಳಲ್ಲಿ ನಾವು ಚಲನೆ ಬಗ್ಗೆ ತಿಳ್ಕೊಂಡಿದ್ದೀವಿ. ವಸ್ತುಗಳ ಚಲನೆ, ಗ್ರಹಗಳ ಚಲನೆ, ನೈಸರ್ಗಿಕವಾಗಿ ಆಗ್ತಕ್ಕಂತಹ ವಿದ್ಯಮಾನಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಅಲ್ವಾ? ಈಗ ಸದ್ಯಕ್ಕೆ ಗುರುಗ್ರಹವನ್ನ ನಾವು ನೋಡ್ಬೋದು. ನೋಡಿದ್ದೀರಾ? Yes, sir. ಈಗ ಅಂತಂದ್ರೆ ಸಂಜೆ ಮೇಲೆ ಸೂರ್ಯ ಅಸ್ತದ ಮೇಲೆ, ಸೂರ್ಯಾಸ್ತದ ಮೇಲೆ ಗುರುಗ್ರಹ ಮತ್ತು ಶುಕ್ರ ಗ್ರಹ ಸಾಮಾನ್ಯ ಕಾಣಲೇ ಕಾಣುತ್ತೆ. ಬೆಳಿಗ್ಗೆ ಅಥವಾ ಸಂಜೆನೂ ಕಾಣಿಸುತ್ತೆ. ಶುಕ್ರ ಗ್ರಹ ಅಂದ್ರೆ ಬೆಳಿ ಚಿಕ್ಕಿ, ಆಯ್ತಾ? ಗುರುಗ್ರಹ ಸದ್ಯ ಕಾಣ್ತಾ ಇದೆ. ನೋಡಿದ್ದೀರಾ? ಗುರುಗ್ರಹ ನೋಡಿದ್ದೀರಾ? ನೋಡಿಲ್ಲ ಅಂದ್ರೆ ಇವತ್ತು ಕಾಣಿಸುತ್ತೆ, ನಾಳೆ ಕಾಣಿಸುತ್ತೆ, ನಾಡಿದ್ದು ಕಾಣಿಸುತ್ತೆ. ಸುಮಾರು ದಿನಗಳಿಂದ ಕಾಣಿಸ್ತಾ ಇದೆ ನೋಡಿ. ಸೊ ಅದು ನಿರಂತರವಾಗಿ ಚಲನೆಯಲ್ಲಿ ಆಗ್ತಾ ಇದೆ. ಇವತ್ತು ನೀವು ನೋಡಿದ್ರೆ ನಾಳೆನೂ ಅಬ್ಸರ್ವ್ ಮಾಡ್ರಿ, ನಾಡಿದ್ದು ಅಬ್ಸರ್ವ್ ಮಾಡ್ರಿ, ಅದರ ಚಲನೆಯನ್ನ ಅಬ್ಸರ್ವ್ ಮಾಡ್ರಿ, ಆಯ್ತಾ? ಸೊ ಹಾಗೆ ಕೆಲವೊಂದು ಗ್ರಹಗಳು ಚಲಿಸ್ತಾ ಇರೋದು, ಹಾಗೇನೆ ವಸ್ತುಗಳ ಚಲನೆಯನ್ನ ನಾವು ಪ್ರಕೃತಿಯಲ್ಲಿ ನಿರಂತರವಾಗಿ ಗಮನಿಸಬಹುದು ಅಲ್ವಾ? ಹಾಗೆ ಇಂದಿನ ತರಗತಿಗಳಲ್ಲಿ ಎಲ್ಲ ಗ್ರಹಗಳು ಮತ್ತೆ ನೈಸರ್ಗಿಕ ವಿದ್ಯಮಾನಗಳನ್ನು ನಾವು ಈಗ ಪೂರ್ವದಲ್ಲಿ ಸೂರ್ಯ ಹುಟ್ಟುತ್ತಾನೆ, ಪಶ್ಚಿಮದಲ್ಲಿ ಮುಳುಗ್ತಾನೆ ಅಂತ ಹೇಳ್ತೀವಿ. ಆಕ್ಚುಲಿ ಹಂಗಾಗುತ್ತಾ? ಇಲ್ಲ. ಆಕ್ಚುಲಿ ಆಗ್ತಕ್ಕಂಥದ್ದು ಏನು ವಿದ್ಯಮಾನ ನಿಸರ್ಗದಲ್ಲಿ ಇದ್ರೆ ನಮ್ಮ ಭೂಮಿ ನಿರಂತರ ಚಲನೆಯಲ್ಲಿದೆ. ಹಾಗಾಗಿ ಅದು ಚಲಿಸ್ತಾ ಇರೋದ್ರಿಂದ ಸೂರ್ಯ ಇದ್ದಲ್ಲೇ ಇದ್ದಾನೆ. ಸೂರ್ಯ ಒಂದು ನಕ್ಷತ್ರ, ಭೂಮಿಗೆ ಅತ್ಯಂತ ಹತ್ತಿರದ ನಕ್ಷತ್ರ ಯಾವುದು? ಸೂರ್ಯ, ಆಯ್ತಾ? ಹಾಗಾಗಿ ಅವನು ಇದ್ದಲ್ಲೇ ಇದ್ದಾನೆ. ಆದ್ರೆ ಭೂಮಿ ಚಲಿಸ್ತಾ ಇದೆ, ಭೂಮಿ ನಿರಂತರ ಚಲನೆಯಲ್ಲಿದೆ. ಹಾಗಾಗಿ ನಮ್ಗೆ ಈ ದಿನ ಮತ್ತು ರಾತ್ರಿಗಳು ಆಗ್ತಕ್ಕಂತಹ ಅನುಭವ ಆಗುತ್ತೆ. ಭೂಮಿ ಚಲಿಸ್ತಾ ಇರೋದ್ರಿಂದ ನಮ್ಗೆ ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ, ಪಶ್ಚಿಮದಲ್ಲಿ ಮುಳುಗ್ತಾನೆ ಅನ್ನುವ ಅನುಭವ ಆಗುತ್ತೆ. ಆಕ್ಚುಲಿ ಅದು ಅಲ್ಲ. ಸೂರ್ಯನ ಸುತ್ತ ನಮ್ಮ ಭೂಮಿ ಚಲಿಸ್ತಾ ಇದೆ, ತನ್ನನ್ನ ತಾನು ಚಲಿಸ್ತಾ ಆ ಸೂರ್ಯನನ್ನ ಚಲಿಸ್ತಾ ಇದೆ ಭೂಮಿ. ಅರ್ಥ ಆಯ್ತಾ? ಆ ವಿದ್ಯಮಾನ ನಿಸರ್ಗದಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಚಲನೆಯ ಬಗ್ಗೆ ಹಲವಾರು ವಿಷಯಗಳನ್ನ ತಿಳ್ಕೊಬೇಕಾಗ್ತದೆ ಈ ಪಾಠದಲ್ಲಿ. ಕೆಲಸ ಮತ್ತು ಶಕ್ತಿ ಅಂತಕ್ಕಂಥ ಪಾಠದಲ್ಲಿ. ಈಗ ನೀವು ಆಟ ಆಡ್ತೀರಾ, ಆಟದ ಸಮಯಕ್ಕೆ ಬಿಟ್ಟರೆ ನೀವು ಆಡ್ತೀರಾ, ಕುಣಿತೀರಾ, ಹಾಡು ಹೇಳ್ತೀರಾ, ಕೆಲಸ ಮಾಡ್ತೀರಾ ಅಂದ್ರೆ ಹೋಮ್ವರ್ಕ್ ಏನಾದ್ರು ಕುತ್ಕೊಂಡ್ರೆ ಅದನ್ನು ಬರೀತೀರಾ ಅಲ್ವಾ? ಹಿಂಗೆ ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡ್ತೀರಾ, ಆಲೋಚನೆ ಮಾಡ್ತೀರಾ, ಬೇರೆ ಬೇರೆ ವಿಷಯಗಳ ಬಗ್ಗೆ ಆಲೋಚನೆ ಮಾಡ್ತೀರಾ. ಅವಾಗ ತುಂಬಾ ಕೆಲಸ ಮಾಡಿದೀನಪ್ಪ ನಾವು ಅಂತ ಹೇಳ್ಕೊಂತೀರ, ಆಯ್ತಾ? ತುಂಬಾ ವರ್ಕ್ ಮಾಡಿದೆ, ತುಂಬಾ ವರ್ಕ್ ಮಾಡಿದೆ. ವರ್ಕ್ ಅಂತ ಕನ್ನಡದಲ್ಲಿ ಕೆಲಸನೇ. ಅದು ನಮ್ಮ ದೈನಂದಿನ ನಿತ್ಯ ಜೀವನದಲ್ಲಿ ಆಗ್ತಕ್ಕಂತಹ ಕೆಲಸ ಅಂತ ನಾವು ಪರಿಗಣಿಸಬಹುದು. ವೈಜ್ಞಾನಿಕವಾಗಿ ಕೆಲಸ ಅಂದ್ರೆ ಅದರ ಅರ್ಥನೇ ಬೇರೆ, ವಿಜ್ಞಾನದಲ್ಲಿ ಕೆಲಸ ಅಂದ್ರೆ ಅದರ ಅರ್ಥನೇ ಬೇರೆ ಇದೆ ಮಕ್ಕಳ, ಆಯ್ತಾ? ಸೊ ಅದನ್ನ ಈ ಪಾಠದಲ್ಲಿ ನೋಡ್ತಾ ಹೋಗೋಣ. ಹಾಗೆ ನಮ್ಮ ಹಾಗೇನೆ ಪ್ರಾಣಿಗಳು ಸಹ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತವೆ, ಚಟುವಟಿಕೆಗಳಲ್ಲಿ ತೊಡಗುತ್ತವೆ, ಆಯ್ತಾ? ಸೊ ಯಾವುದೇ ಪ್ರಾಣಿಗಳಿರ್ಬೋದು, ಉದಾಹರಣೆಗೆ ಹಸು ಇರ್ಬೋದು, ಕುದುರೆ ಇರ್ಬೋದು, ನಾಯಿ ಇರ್ಬೋದು, ಕತ್ತೆ ಇರ್ಬೋದು ಅಲ್ವಾ? ನೀವು ನೋಡಿರ್ತಕ್ಕಂಥ ಬೇರೆ ಬೇರೆ ಪ್ರಾಣಿಗಳಿದಾವಲ್ಲ, ಆ ಎಲ್ಲ ಪ್ರಾಣಿಗಳು ಸಹ ತಮ್ಮದೇ ಆದಂತಹ ಚಟುವಟಿಕೆಗಳಲ್ಲಿ ತೊಡಗುತ್ತವೆ. ಒಂದು ಹಸು ಮತ್ತೊಂದು ಹಸುವಿಗೋ ಅಥವಾ ಎಮ್ಮೆಗೋ ಮತ್ತೊಂದು ಯಾವುದೋ ಇದಕ್ಕೆ ಗುದ್ದಬಹುದು, ನೂಕ್ಬಹುದು ಅಲ್ವಾ? ಹಾಗೆ ಗುದ್ದಾಡಬಹುದು, ತಿಕ್ಕಿ ಆಡಬಹುದು, ಆ ರೀತಿ. ಇಲ್ಲ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸಬಹುದು. ಏನು ಬೇರೆ ಬೇರೆ ಕಾರಣಗಳಿಗೆ ಆಹಾರವನ್ನು ಹುಡ್ಕೊಂಡು ಬೇರೆ ನಮ್ಮ ಕೊಡುಗೆಯಿಂದ ಬಿಟ್ರೆ ಆಹಾರವನ್ನು ಕುಡಿಕೊಂಡು ಹೋಗ್ತಿರ್ತಾರೆ ಅಲ್ವಾ? ಸೊ ಹಾಗೆ ಚಲಿಸಬಹುದು ಅಲ್ವಾ? ಇದ್ದಲ್ಲೇ ಮಲ್ಕೋಬಹುದು ಒಂದ್ ಕಡೆ, ಆಯ್ತಾ? ಉಂಕರಿಸಬಹುದು ಅಂದ್ರೆ ಕೂಗ್ಬಹುದು, ಹೌದಾ? ಹಿಂಗೆ ಬೇರೆ ಬೇರೆ ರೀತಿಯ ಚಟುವಟಿಕೆಗಳಲ್ಲಿ ಎಲ್ಲ ರೀತಿಯ ಪ್ರಾಣಿಗಳು ತೊಡಗುತ್ತವೆ. ಪಕ್ಷಿಗಳು ಒಂದು ಮರದಲ್ಲಿ ಕೂತಿರ್ತವೆ, ಹೋಗ್ತವೆ, ಮತ್ತೆಲ್ಲೋ ಹೋಗ್ತವೆ ಅಲ್ವಾ? ಹಾಗೆ ಹಿಂಗೆ ಪಕ್ಷಿಗಳು, ಪ್ರಾಣಿಗಳು ಸಹ ಹಲವು ವಿಧದ ಚಟುವಟಿಕೆಗಳಲ್ಲಿ ತೊಡಗುತ್ತವೆ, ಆಯ್ತಾ? ಹಾಗಾದ್ರೆ ಈ ಕೆಲಸ ಅಂದ್ರೆ ಏನು? ಹಾಗೇನೆ ಯಂತ್ರಗಳ ವಿಷಯಕ್ಕೆ ಬಂದ್ರೆ ಉದಾಹರಣೆ, ನಮ್ಮ ಮನೆಯಲ್ಲಿ ಒಂದು ಬೈಕ್ ಇದೆ ಅಂತಂದ್ರೆ ಅದಕ್ಕೆ ನಾವು ಮುಂದಕ್ಕೆ ಚಲಿಸಬೇಕು ಅಂತಂದ್ರೆ ಏನನ್ನ ಹಾಕ್ಬೇಕು? ಇಂಧನವಾಗಿ ಏನಾಗ್ಬೇಕು? ಪೆಟ್ರೋಲ್ ಹಾಕ್ಬೇಕು, ಇಲ್ಲ ಡೀಸೆಲ್ ಹಾಕ್ಬೇಕು. ಅದು ಡೀಸೆಲ್ ಇಂದ ಚಾಲನೆಗೆ ಒಳಪಡ್ತಕ್ಕಂತಹ ಯಂತ್ರ ಆಗಿದ್ರೆ, ಡೀಸೆಲ್ ಎಂಜಿನ್ ಆಗಿದ್ರೆ ಡೀಸೆಲ್ ಹಾಕ್ಬೇಕು ಇಂಧನವಾಗಿ. ಅದು ಪೆಟ್ರೋಲ್ ಎಂಜಿನ್ ಆಗಿದ್ರೆ ಪೆಟ್ರೋಲ್ ಹಾಕ್ಬೇಕು. ಅದಕ್ಕೆ ಫುಡ್, ಆಹಾರ ಅಲ್ವಾ? ನಮಗೆ ಕೆಲಸ ಮಾಡ್ಲಿಕ್ಕೆ ಏನ್ ಬೇಕು? ಆಹಾರದ ಅವಶ್ಯಕತೆ, ಶಕ್ತಿಯ ಅವಶ್ಯಕತೆ. ಆ ಶಕ್ತಿ ನಮ್ಗೆ ಯಾವ್ದ್ರಿಂದ ಸಿಗುತ್ತೆ? ತಿಂತಕ್ಕಂಥ ಆಹಾರದಿಂದ ಸಿಗುತ್ತೆ. ಹಾಗೆ
ಆ ಯಂತ್ರಗಳು ಕೆಲಸ ಮಾಡಬೇಕು ಅಂದ್ರೆ ಆ ಯಂತ್ರಗಳಿಗೆ ಇಂಧನ ಅಂದ್ರೆ ಆಹಾರ ಅನ್ನುವ ಅರ್ಥದಲ್ಲಿ ಯಾವುದು ಇಂಧನ ಹಾಕ್ಬೇಕು, ಅದು ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಅದನ್ನ ಬಳಸ್ಕೊಂಡು ಅವು ಕೆಲಸವನ್ನ ಮಾಡ್ತಾರೆ, ನಿರ್ವಹಿಸ್ತಾರೆ. ಹೌದಾ? ಹಾಗಾದ್ರೆ ಕೆಲಸ ಮತ್ತು ಶಕ್ತಿ, ಕೆಲಸ ಅಂದ್ರೆ ಏನು ಅನ್ನುವ ಬಗ್ಗೆ ಈ ಪಾಠದಲ್ಲಿ ತಿಳ್ಕೊಳ್ಳೋಣ. ಸೊ ಯಾವ್ದು ಪಾಠ? ಕೆಲಸ ಮತ್ತು ಶಕ್ತಿ. ಪಾಠದ ಹೆಸರೇನು? ಕೆಲಸ ಮತ್ತು ಶಕ್ತಿ. ಕೆಲಸ ಮತ್ತು ಶಕ್ತಿ. ಶಕ್ತಿ ಅಲ್ವಾ? ಕೆಲಸ ಮತ್ತು ಶಕ್ತಿ. ಹಾಗಾದ್ರೆ ಕೆಲಸ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಕೆಲಸ ಅಂದ್ರೆ ಏನು? ಯಾರೋ ಕಾಮಲಿ ಎಕ್ಸಾಮ್ ಇದೆ, ಮುಂದೆ ಎಕ್ಸಾಮ್ ಇದೆ, ಇದು ಕೆಲವೇ ದಿನಗಳಲ್ಲಿ ಎಕ್ಸಾಮ್ ಇದೆ. ಆ ಎಕ್ಸಾಮ್ಗೆ ಪರೀಕ್ಷೆಗೆ ಸಿದ್ಧಳಾಗ್ತಾಳೆ, ರೆಡಿ ಆಗ್ತಿದ್ದಾಳೆ. ಸೊ ಅಧ್ಯಯನದಲ್ಲಿ ಅಂದ್ರೆ ಓದೋದ್ರಲ್ಲಿ ತಲ್ಲೀನಳಾಗಿದ್ದಾಳೆ, ಓದ್ತಾ ಇರ್ತಾಳೆ, ತನಗೆ ಕೊಟ್ಟಿರ್ತಕ್ಕಂತಹ ಸಿಲೆಬಸ್ ಅನ್ನು ತಗೊಂಡು ಓದ್ತಿರ್ತಾಳೆ. ಹಾಗೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆಗಳನ್ನ ಕಲೆಕ್ಟ್ ಮಾಡ್ಕೊಂತಾಳೆ, ಆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋ ಕೆಲಸ ಮಾಡ್ತಾಳೆ. ಆಯ್ತಾ? ಸೊ ಚಿತ್ರ ಬೇಡ, ಅದ್ರ ಚಿತ್ರ ಇದ್ರೆ ಪ್ರಾಕ್ಟೀಸ್ ಮಾಡಿ, ಚಿತ್ರ ಎಕ್ಸಾಮ್ ಬರ್ಬೋದು ಅಂತಿದ್ರೆ ಆ ಚಿತ್ರಗಳನ್ನ ಪ್ರಾಕ್ಟೀಸ್ ಮಾಡ್ತಾಳೆ ಅಲ್ವಾ? ಸೊ ಹೀಗೆ ತನ್ನ ಸ್ನೇಹಿತರೊಂದಿಗೆ ಕೆಲವೊಂದು ಪ್ರಶ್ನೆಗಳಿಗೆ ಅರ್ಥ ಆಗಿಲ್ಲ ತಿಳ್ಕೊಂತ ಚರ್ಚೆ ಮಾಡ್ತಾಳೆ. ಆ ಚರ್ಚೆ ಮಾಡ್ಕೊಂಡು ಆ ಗೊತ್ತಿಲ್ಲದೆ ಇರ್ತಕ್ಕಂತ ವಿಷಯವನ್ನ ತಿಳ್ಕೊತಾಳೆ, ಇಲ್ಲ ಅವ್ರಿಗೆ ಗೊತ್ತಿಲ್ಲದೆ ಇರ್ತಕ್ಕಂತ ವಿಷಯಗಳನ್ನ ತಿಳಿಸ್ಕೊಡ್ತಾಳೆ. ಈ ಎಲ್ಲಾ ಕೆಲಸ ಕಾರ್ಯಗಳನ್ನ ಕಮ್ಮಿ ಮಾಡ್ತಾಳೆ. ಮತ್ತೆ ತರಗತಿ ಅಂದ್ರೆ ಕ್ಲಾಸ್ಗಳಿಗೆ ತಪ್ಪಿಸದೆ ಬರ್ತಾಳೆ, ನಿಮಗೆ ಪದೇ ಪದೇ ಆಬ್ಸೆಂಟ್ ಆಗಲ್ಲ ಅಲ್ವಾ? ರೆಗ್ಯುಲರ್ ಆಗಿ ಶಾಲೆಗೆ ಬರ್ತಾಳೆ. ನಿಮ್ಮಲ್ಲಿ ಕೆಲವರು ಮಾತ್ರ ತಪ್ಪಿಸ್ಕೊಂತೀರಾ, ಕೆಲವರು ಅವಾಗ ಆಬ್ಸೆಂಟ್ ಆಗ್ತಾರೆ ಬಿಡಿ. ಆಯ್ತಾ? ಸೊ ಅವಳು ಕಮಲಿ ರೆಗ್ಯುಲರ್ ಆಗಿ ಬರ್ತಾಳೆ, ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ತಾಳೆ. ಅಂದ್ರೆ ಕಷ್ಟಪಟ್ಟು ಕಲಿತಾ ಇದ್ದಾಳೆ, ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಳೆ. ಅಲ್ಲಿಗೆ ಅವ್ಳು ಕೆಲಸ ಮಾಡಿದಾಳೆ ಅಂತ ಅರ್ಥನಾ ಇರಬಹುದು. ನಮ್ಮ ದೈನಂದಿನ ಜೀವನದಲ್ಲಿ ಅವಳು ಕಷ್ಟಪಟ್ಟು ಕೆಲಸ ಮಾಡಿದಾಳೆ ಅನ್ನುವ ಅರ್ಥದಲ್ಲಿ ನಾವು ಅದನ್ನು ಪರಿಗಣಿಸಬಹುದು. ವೈಜ್ಞಾನಿಕ ದೃಷ್ಟಿಯಿಂದ ಅಲ್ಲ ಮಕ್ಕಳೇ, ವೈಜ್ಞಾನಿಕ ದೃಷ್ಟಿಯಿಂದ ಅವಳ ಕೆಲಸ ಆಗಿದೆ ಅನ್ನೋದನ್ನ ನಾವು ಹೇಳಲಿಕ್ಕೆ ಬರಲ್ಲ. ಆದ್ರೆ ದೈನಂದಿನ ಜೀವನದಲ್ಲಿ ಅದು ಒಂದು ರೀತಿಯ ಕೆಲಸ ಆಗಿದೆ ಅಂತ ಹೇಳ್ಬೋದು. ವೈಜ್ಞಾನಿಕ ಅಂದ್ರೆ ಅದಕ್ಕೆ ವೈಜ್ಞಾನಿಕ ದೃಷ್ಟಿಯಿಂದ ಕೆಲಸದ ಪರಿಕಲ್ಪನೆ, ವ್ಯಾಖ್ಯೆ ಅಂದ್ರೆ ಡೆಫಿನೇಷನ್ ಬೇರೆ ರೀತಿಯದ್ದಾಗಿದೆ, ಬೇರೆ ರೀತಿಯಲ್ಲಿ ನಾವು ಅನ್ವಯಿಸಬಹುದು ಅಂತಕ್ಕಂಥದ್ದು. ಆಯ್ತಾ? ಸೊ ಹಾಗಾದ್ರೆ ವೈಜ್ಞಾನಿಕವಾಗಿ ನಾವು ಕೆಲಸ ಅಂತಂದ್ರೆ ಏನು ಅಂತ ನೋಡ್ತಾ ಹೋದ್ರೆ, ಈಗ ಒಬ್ಬ ವ್ಯಕ್ತಿ ಮಹೇಶ ಬರ ನೀನು ಬಾರ ಜೀವನ ಮಾಡಿ. ಈಗ ಇದೊಂದು ಬೃಹತ್ ಬಂಡೆ ಬೆಟ್ಟದಲ್ಲಿ ದೊಡ್ಡ ಬಂಡೆಗಳಿರ್ತವೆ. ಬಂಡೆಗಳನ್ನ ನೂಕೋದು, ತಳ್ಳುದಕ್ಕೆ, ಬೀಳಿಸ್ಬೇಕು ಅಂತ ನಾವು ಟ್ರೈ ಮಾಡಿ ತುದಿಯಲ್ಲಿ ಇದ್ದಂಗೆ ಇರುತ್ತಪ್ಪ, ಏನೋ ಮಾಡಿ ನೂಕ್ಬಿಡ್ಬೋದಾ, ತಳ್ಬಿಡ್ಬೋದು, ಬಿಡಿಸ್ಬೋದು ಅಂತ ನಮಗೆ ಭಾವನೆ ಬರ್ಬೋದು. ಆ ತರಕ್ಕೆ ಅಂತದೊಂದು ದೊಡ್ಡ ಬಂಡೆ ಇರ್ತಾರೆ. ಆ ಬಂಡೆಯನ್ನ ನೂಕ್ಲಿಕ್ಕೆ ಒಬ್ಬ ವ್ಯಕ್ತಿ ಪ್ರಯತ್ನ ಮಾಡ್ತಾನೆ. ಆಯ್ತಾ? ನೂಕಪ್ಪ, ಆ ಕಡೆಯಿಂದ ನೂಕಿ ದೊಡ್ಡ ಬಂಡೆನ ಅವನಿಗೆ ತುಂಬಾ ಬಲ ಪ್ರಯೋಗ ಮಾಡ್ಬೇಡ, ನೀನು ಅವ್ನು ಬಲ ಪ್ರಯೋಗ ಮಾಡದಂತೆ ನೀನು ತೋರಿಸ್ಬೇಕು. ಅದು ಈ ಬಂಡೆ ಮೂವ್ ಆಗಲ್ಲ. ಆಯ್ತಾ? ಅದು ದೊಡ್ಡ ಬಂಡೆ ಇದು. ಆಯ್ತಾ? ಹಾಗೆ ನೂಕ್ಲಿಕ್ಕೆ ಪ್ರಯತ್ನ ಪಡು, ಆಗ್ತಾ ಇಲ್ಲ. ಈ ಬಂಡೆ ದೊಡ್ಡದಾಗಿರೋದ್ರಿಂದ ಆ ವ್ಯಕ್ತಿ ಆ ಬಂಡೆಯನ್ನ ನೂಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ, ಆದ್ರೆ ಆಗ್ತಾ ಇಲ್ಲ. ಕಾರಣ ಬಂಡೆ ಆ ಭೂಮಿಗೆ ಅಂಟಿಕೊಂಡು ನಿಂತಿದೆ. ಸೊ ಅದನ್ನ ಚಲಿಸ್ಲಿಕ್ಕೆ, ಮೂವ್ ಮಾಡ್ಲಿಕ್ಕೆ, ಅಲ್ಲಿಂದ ಸ್ಥಾನ ಪಲ್ಲಾಟಗೊಳಿಸ್ಲಿಕ್ಕೆ ಆಗ್ತಾ ಇಲ್ಲ ಆ ವ್ಯಕ್ತಿಯನ್ನು. ಹಾಗಾದ್ರೆ ಈ ಕೆಲಸ ಆಗಿದೆಯಾ ಇಲ್ಲಿ? ಆ ವ್ಯಕ್ತಿ ಈ ಬಂಡೆಯ ಮೇಲೆ ಆ ವ್ಯಕ್ತಿ ಬಲ ಪ್ರಯೋಗ ಮಾಡ್ತಿರೋದಂತೂ ಗ್ಯಾರಂಟಿ ಅಲ್ವಾ? ಬಲ ಪ್ರಯೋಗ ಮಾಡ್ತಿರೋದು ಗ್ಯಾರಂಟಿ ಅಲ್ವಾ? ಆದ್ರೆ ಈ ಬಂಡೆ ಮೂವ್ ಆಗಿದೆಯಾ? ಇಲ್ಲ. ಒಂದು ಉದಾಹರಣೆ, ಈಗ ನೀನು ಈ ಬಂಡೆ, ಇವನು ವ್ಯಕ್ತಿ ಈಗ ದೊಡ್ಡ ಮನುಷ್ಯ, ಬಲ ತುಂಬಾ ಸ್ಟ್ರಾಂಗ್ ಇದೆ, ನೀನೇನ್ ಮಾಡ್ತೀಯ ಅಂದ್ರೆ ಈ ಗೋಡೆಯನ್ನ ತಳ್ಳಪ್ಪ, ಸ್ವಲ್ಪ ಆ ಕಡೆಗೆ ನೂಕಪ್ಪ, ನೀನು ಸೇರ್ಕೊಳ್ಳೋ ಅವ್ರ ಜೊತೆಗೆ, ನೂಕ ಜೊತೆಗೆ ನೂಕ, ತುಂಬಾ ಜೊತೆಗೆ ವ್ಯಕ್ತಿ ತುಂಬಾ ನಿಮ್ಗೆ ಎಷ್ಟು ಬಲ ಇದೆಯೋ ಅಷ್ಟು ಬಲವನ್ನ ಹಾಕಿ ನೂಕ್ತಾ ಇದ್ದೀರಾ, ಆಗ್ತಾ ಇದೆಯಾ? ಆ ಕಡೆ ಹೋಗ್ತಿದ್ಯಾ ಗೋಡೆ? ಇಲ್ಲ. ಆದ್ರೆ ಬಲವನ್ನು ಪ್ರಯೋಗಿಸಿದ್ರಲ್ಲಪ್ಪ ನೀವು, ಬಲ ಹಾಕಿರಲಿಲ್ಲ, ಹಾಕಿ ಬಲವನ್ನ ಪ್ರಯೋಗಿಸಿರೋ ಜೊತೆ ನಾನು ಸೇರ್ಕೊಂಡು ನೂಕ್ತಾ ಇದ್ದೀನಿ, ಆಗ್ತಾ ಇಲ್ಲ ಅಲ್ವಾ? ಸೊ ಹಂಗೆ ಸ್ಥಿರವಾಗಿರ್ತಕ್ಕಂತಹ ಈ ಗೋಡೆಯನ್ನಾಗ್ಲಿ, ಸ್ಥಿರವಾಗಿರ್ತಕ್ಕಂಥ ದೊಡ್ಡ ಬಂಡೆನಾಗ್ಲಿ ನಾವು ನೂಕ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಂತೂ ನಿಜ. ಅಂದ್ರೆ ಅದ್ರ ಮೇಲೆ ಬಲವನ್ನು ಹಾಕಿದ್ದಂತೂ ನಿಜ. ಆದ್ರೆ ಅದು
ಸ್ಥಾನ ಪಲಟ ಆಯ್ತಾ ಅದರ ಜಾಗವನ್ನು ಬದಲಿಸ್ತಾ ಇಲ್ಲ ಸರ್. ಜೋರಾಗಿದೆ ಇಲ್ಲ ಸರ್. ಇಲ್ಲ ಮತ್ತೆ ತಿಂದು ಬಂದಿರ್ತಾನೆ ಜೋರ ಮಾತಾಡ್ಬೇಕು ಆಯ್ತಾ ಸೊ ಹಾಗೆ ಅದು ಬೇರೆ ಕಡೆಗೆ ಚಲಿಸಲಿಲ್ಲ ಅಲ್ವಾ ನಿಮ್ಗೆ ಯಾಕೆ ಕೊಡೋದು ಕೊಡು ಬೇಗ ಜಿಪ್ಪಾಕು ಇದು ಒಂದನೇ ಸನ್ನಿವೇಶದಲ್ಲಿ ಆ ವ್ಯಕ್ತಿ ಈ ಬಂಡೆಯನ್ನ ನುಗ್ಲಿಕ್ಕೆ ಪ್ರಯತ್ನ ಪಟ್ಟ ಆಗ್ಲಿಲ್ಲ ಹಾಗೇನೆ ಗೋಡೆಯನ್ನ ನುಗ್ಲಿಕ್ಕೆ ಪ್ರಯತ್ನ ಪಟ್ಟರು ಇಬ್ರು ಜೊತೆಗೆ ನಾನು ಅದು ಸಹ ಮೂವ್ ಆಗಲಿಲ್ಲ ಈಗ ಒಂದು ಭಾರವಾದ ವಸ್ತುವನ್ನ ಅವನ ತಲೆ ಮೇಲೆ ಇರಿಸ್ತೀನಿ ಇರ್ಕಾವತ್ವಾ ಒಂದೆರಡು ನಿಮಿಷ ಹಾಗೆಯೇ ಓದ್ಕೊ ಅಲ್ಲೇ ನಿಂತ್ಕೊ ಆ ಕಡೆ ಈ ಕಡೆ ಎಲ್ಲೂ ಚಲಿಸ್ಬೇಡ ಈ ವ್ಯಕ್ತಿಯ ಮೇಲೆ ಒಂದು ಭಾರವಾದ ವಸ್ತುವನ್ನ ಇಡಿ ಅಲ್ವಾ ಸೊ ಓದ್ಕೊಂಡು ನಿಂತೇನೆ ಒಂದೆರಡು ನಿಮಿಷ ಹಾಗೆ ಓದ್ಕೊಂಡು ನಿಂತ್ಕೊಂಡ ಅವನಿಗೆ ಭಾರ ಅನ್ನಿಸ್ತಿದ್ಯಾ ಇಲ್ವಾ ಅಲ್ವಾ ಭಾರವನ್ನು ಓಡಿಸಿದೀವಿ ಇನ್ನೂ ಒಂದು ಚೀಲನೆ ಓಡಿಸ್ಬೋದು ಅದು ಭಾರ ಅಂತ ಆಗುತ್ತೆ ನಿಂತಲ್ಲೇ ಇದ್ದೇನೆ ಅವನಿಗೆ ಸ್ಟ್ರೈನ್ ಆಗುತ್ತಾ ಇಲ್ಲ ಸುಸ್ತಾಗುತ್ತಾ ಇಲ್ಲ ಆಗುತ್ತಾ ತಾನೆ ಅವನಲ್ಲಿರ್ತಕ್ಕಂತಹ ಶಕ್ತಿ ವ್ಯಯ ಆಗುತ್ತೆ ವ್ಯಯ ಅಂತಂದ್ರೆ ಖರ್ಚಾಗುತ್ತಾ ಇಲ್ವೋ ಹಾಗೆ ಆಗುತ್ತೆ ಹೌದಾ ಹಂಗಾದ್ರೆ ಕೆಲಸ ನಡೆದಿದೆಯಾ ಇದು ಎರಡನೇ ಸನ್ನಿವೇಶ ಒಂದನೇ ಸನ್ನಿವೇಶದಲ್ಲಿ ಒಂದು ಬಂಡೆಯನ್ನ ನೋಡ್ಲಿಕ್ಕೆ ಪ್ರಯತ್ನ ಪಟ್ರು ಗೋಡೆಯನ್ನ ನೋಡ್ಲಿಕ್ಕೆ ಪ್ರಯತ್ನ ಪಟ್ರು ಆಗ್ಲಿಲ್ಲ ಬಲವನ್ನು ಪ್ರಯೋಗ ಮಾಡಿದಂತೂ ನಿಜ ಎರಡನೇ ಸನ್ನಿವೇಶದಲ್ಲಿ ಈ ಹುಡುಗ ಭಾರವನ್ನು ಹೊತ್ಕೊಂಡು ನಿಂತಿದ್ದಾನೆ ಜೀವನ್ ಹೊತ್ಕೊಂಡು ನಿಂತಿದ್ದಾನೆ ಆದ್ರೆ ಅದು ಎಲ್ಲೂ ಮೂವ್ ಆಗಿಲ್ಲ ಅಲ್ಲೇ ನಿಂತಾನೆ ಬಟ್ ಬಲ ಅಂತೂ ಪ್ರಯೋಗ ಆಗಿದೆ ಅವನು ತನ್ನ ಅಲ್ಲಿರ್ತಕ್ಕಂತಹ ಶಕ್ತಿಯನ್ನ ವ್ಯಯಿಸ್ತಾ ಇದ್ದಾನೆ ಆಯ್ತಾ ಸೊ ವ್ಯಯಿಸ್ತಾನೆ ಸೊ ಕೆಲಸ ಈ ಎರಡು ಸನ್ನಿವೇಶಗಳಲ್ಲಿ ಕೆಲಸ ಆಗಿದ್ಯಾ ಇಲ್ಲ ಅಂತ ಹೇಳಿದ್ರು ಆಗಿದ್ಯಾ ಇಲ್ವಾ ಆಗಿದ್ಯಾ ಇಲ್ಲ ಅಂತ ನಾನು ಹೇಳಿ ಆಯ್ತಾ ಆರಾಯ್ತೇನಪ್ಪ ಬಿಡು ಹಾ ತಳೋ ಚೆನ್ನಾಗಿದೆ ಬಾಲ ಏನ್ ಕಲ್ಲು ಮಾಡೋ ಬಂದಿಯಾ ಬುಕ್ಸ್ ಮಾತ್ರ ತರಬೇಕು ಏನವ ಆಗಿಲ್ಲ ಅಲ್ಲಿ ಆಯ್ತಾ ಕೆಲಸ ಆಗಿಲ್ಲ ಕೆಲಸ ಆಗಿಲ್ಲ ಈ ಎರಡು ಸನ್ನಿವೇಶಗಳಲ್ಲಿ ಕೆಲಸ ಆಗಿಲ್ಲ ಯಾಕೆಂದ್ರೆ ಬಲ ಹಾಕಿರೋದಂತ ನಿಜ ಬಂಡೆ ಮೇಲೆ ಮತ್ತೆ ಗೋಡೆ ಮೇಲೆ ಬಲವನ್ನು ಹಾಕಿದ್ವಿ ಆ ಗೋಡೆನೂ ಮೂವ್ ಆಗ್ಲಿಲ್ಲ ಈ ಬಂಡೆನೂ ಮೂವ್ ಆಗ್ಲಿಲ್ಲ ಎರಡನೇ ಸನ್ನಿವೇಶದಲ್ಲಿ ಅವನ ತಲೆ ಮೇಲೆ ಭಾರವಾದ ವಸ್ತು ಇಟ್ವಿ ಸುಮಾರು ಹೊತ್ತು ನಿಂತ್ಕೊಂಡ್ರ ಅವನಿಗೆ ಅವನಲ್ಲಿ ಇರ್ತಕ್ಕಂಥ ಶಕ್ತಿ ಅಂತ ವ್ಯಯ ಆಯ್ತು ಬಟ್ ಕೆಲಸ ಆಗಿಲ್ಲ ಅದು ಮೂವ್ಮೆಂಟ್ ಆಗಿಲ್ಲ ಆ ವಸ್ತುವಿನ ಸ್ಥಾನ ಪಲ್ಲಟ ಆಗಿಲ್ಲ ಆಯ್ತಾ ಸರಿ ನೀವು ಹೋಗಿ ನೀನ್ ಬರ ಈಗ ಷರತ್ತು ಏನ್ ಮಾಡ್ತಾನೆ ಅಂತಂದ್ರೆ ಈ ಟೇಬಲ್ ಅನ್ನ ನೂಕ್ಲಿಕ್ಕೆ ಟ್ರೈ ಮಾಡ್ತಾನೆ ಅಲ್ಲಿಂದ ಇಡ್ಲಿವರೆಗೂ ನೂಕ್ಲಿಕ್ಕೆ ಟ್ರೈ ಮಾಡ್ತಾನೆ ಆ ಕಡೆಯಿಂದ ಈಚೆ ಸ್ವಲ್ಪ ನಿಧಾನಕ್ಕೆ ಹಾ ಸಾಕು ಆಯ್ತಾ ಹಾಗೇನೆ ಇದ್ದ ಸ್ಥಳಕ್ಕೆ ಈ ಕಡೆಯಿಂದ ಎಳ್ಕೊ ಇಲ್ಲಿಂದೆಲ್ಲ ಎಳ್ಕೊ ಅಲ್ಲಿಂದ ಸಾಕು ಆಯ್ತಾ ಸೊ ಷರತ್ತೆ ಮುಂದ ಈ ಟೇಬಲ್ ಅನ್ನ ಅಲ್ಲಿಂದ ಇಲ್ಲಿಗೆ ತನ್ನ ಬಲವನ್ನ ಪ್ರಯೋಗಿಸಿ ನೂಕಿದ ಅದು ಅಲ್ಲಿಂದ ಇಲ್ಲಿಗೆ ಬಂತು ಹೌದಾ ಹಾಗೇನೆ ಇಲ್ಲಿಂದ ಅಲ್ಲಿಗೆ ಮತ್ತೆ ಎಳ್ಕೊಂಡು ಹೋದ ಬಲವನ್ನು ಪ್ರಯೋಗಿಸಿ ಅಲ್ಲಿಗೆ ಮತ್ತೆ ಎಳ್ಕೊಂಡು ಹೋದ ಬಲವನ್ನು ಪ್ರಯೋಗಿಸಿದಂತೂ ನಿಜ ಹೌದಾ ಆ ವಸ್ತು ಅಂದ್ರೆ ಈ ಟೇಬಲ್ ಸ್ಥಳ ಬದಲಾಯಿಸ್ತಾ ಇಲ್ವಾ ಬದಲಾಯಿಸ್ತಾನೆ ಖಂಡಿತವಾಗಿ ಬದಲಾಯಿಸ್ತಾನೆ ನೂಕಿದಾಗ ಅಲ್ಲಿಂದ ಇಲ್ಲಿಗೆ ಬಂತು ಅವನು ಎಳೆದಾಗ ಅಲ್ಲಿಂದ ಅಲ್ಲಿಗೆ ಹೋಯ್ತು ಅಲ್ವೇನ್ರಾ ಸೊ ಹಾಗಾಗಿ ಅವನು ಬಲ ಪ್ರಯೋಗಿಸಿದ ಜೊತೆಗೆ ಏನಾಯ್ತು ಆ ವಸ್ತುವಿನ ಸ್ಥಾನ ಬದಲಾವಣೆ ಆಯ್ತು ಎರಡೂ ಆಯ್ತಲ್ಲ ಬಲ ಪ್ರಯೋಗ ಆಗಿದ್ದು ನಿಜ ವಸ್ತುವಿನ ಸ್ಥಾನ ಬದಲಾಯಿಸಿದ್ದು ನಿಜ ಹೌದಾ ಒಂದು ಇದ್ರೊಳಪ್ಪ ನೀನ್ ಬಾ ಇದ್ರ ಮೇಲೆ ಬಲವನ್ನು ಪ್ರಯೋಗಿಸಿ ಈ ವಸ್ತುವಿನ ಮೇಲೆ ಬಲವನ್ನು ಪ್ರಯೋಗಿಸಿ ಇದು ಇಲ್ಲಿಂದ ಈಚೆಗೆ ಬರುವಂತೆ ನೋಡ್ಕೋಬೇಕು ಆಯ್ತಾ ಈಗ ಸ್ವಾತಿ ಏನ್ ಮಾಡ್ತಾಳೆ ಅಂತಂದ್ರೆ ಒಂದು ನಿಮಿಷ ಸ್ವಾತಿ ಏನ್ ಮಾಡ್ತಾಳೆ ಅಂದ್ರೆ ಈ ಡಸ್ಟರ್ ಮೇಲೆ ತನ್ನ ಬಲವನ್ನು ಪ್ರಯೋಗಿಸಿ ಅದು ತನ್ನ ಸ್ಥಾನವನ್ನು ಬದಲಾಯಿಸುವಂತೆ ನೋಡ್ಕೋತಾಳೆ ತಳ
ಈಗೇನಾಯ್ತು ಸ್ವಾತಿ ಈ ಡಸ್ಟರ್ ಮೇಲೆ ಬಲವನ್ನ ಪ್ರಯೋಗಿಸಿದ್ದು, ಆ ಡಸ್ಟರ್ ಅಲ್ಲಿಂದ ಅವಳು ಎಷ್ಟು ಪ್ರಮಾಣದ ಬಲವನ್ನ ಪ್ರಯೋಗಿಸಿದ್ದು ಅಲ್ಲಿಂದ ಈಚೆ ಈ ಟೇಬಲ್ ನ ಈಚೆಯ ತುದಿಯವರೆಗೂ ಸಹ ಬಂದು ತಲುಪಿತು. ಅಲ್ಲಿಗೆ ಆ ಸ್ವಾತಿ ಬಲ ಈ ವಸ್ತುವಿನ ಬಲ ಪ್ರಯೋಗಿಸಿದ್ದು ನಿಜ, ಆ ವಸ್ತು ಸ್ಥಾನ ಬದಲಾಯಿಸಿದ್ದು ನಿಜ. ಎರಡೂ ಆಯ್ತು, ಬಲ ಪ್ರಯೋಗವೂ ಆಗಿದೆ, ವಸ್ತುವಿನ ಸ್ಥಾನ ಪಲ್ಲಟವೂ ಆಗಿದೆ. ಆಯ್ತಾ? ಅದು ನೆಕ್ಸ್ಟ್ ಆ ವಸ್ತುವನ್ನ ಇಲ್ಲಿಂದ ಅಲ್ಲಿಗೆ ಎಳ್ಕೊಳಪ್ಪ. ಇಲ್ಲಿ ಎಳ್ಕೊ, ಇಲ್ಲಿ ಸಿಗುತ್ತಾ ಇಲ್ವಾ? ಇಲ್ಲಿಂದಲೇ ನಿಧಾನಕ್ಕೆ ಹೇಳ್ಕೊಳ, ನೋವು ಹೇಳ್ಕೊಳ. ಬರ್ತಾ ಇದೆ ತಾನೆ, ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ, ಬಲವನ್ನ ಪ್ರಯೋಗಿಸ್ತಾ ಇದ್ದಾರೆ. ಹಾಗೆ ನಂಗೆ ನೋಡ್ಕೊಂಡು ಬಾ ನಿಧಾನ ಅಲ್ವಾ? ಎತ್ತಿಡು ಅಲ್ಲಿಂದ ಅಲ್ಲಿಗೆ, ನಿನ್ನ ಹತ್ರ ಹಾಗೆ ಅಲ್ಲಿಂದ ಅಲ್ಲಿಗೆ. ಆ ವಸ್ತುವನ್ನ ಅಲ್ಲಿಂದ ಅಲ್ಲಿಗೆ ನೂಕಿದಾಗ್ಲೂ ಹೋಯ್ತು, ಬಲ ಪ್ರಯೋಗ ಆಯ್ತು, ವಸ್ತು ಸ್ಥಾನ ಪಲ್ಟ ಆಯ್ತು. ವಸ್ತುವನ್ನ ಇಲ್ಲಿಂದ ಎಳಕೊಂಡಾಗ್ಲೂ ಅಲ್ಲಿಂದ ಅಲ್ಲಿಗೆ ಹೋಯ್ತು, ಬಲ ಪ್ರಯೋಗ ಆಯ್ತು, ಸ್ಥಾನ ಪಲ್ಟ ಆಯ್ತು. ವಸ್ತುವನ್ನ ಎತ್ತಿಟ್ಟಾಗ್ಲೂ ಸಹ ಬಲ ಪ್ರಯೋಗ ಆಯ್ತು, ವಸ್ತುವಿನ ಸ್ಥಾನ ಪಲ್ಟ ಆಯ್ತು. ಅಂದ್ರೆ ವಸ್ತು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸಬೇಕು ಅಂದ್ರೆ ನಾವು ಅದರ ಮೇಲೆ ಏನ್ ಪ್ರಯೋಗ ಮಾಡಬೇಕು? ಏನ್ ಪ್ರಯೋಗ ಮಾಡಬೇಕು? ಬಲ ಹಾಕ್ಬೇಕು, ಬಲವನ್ನು ಪ್ರಯೋಗಿಸಬೇಕು. ಆಗೇನಾಗುತ್ತೆ? ವಸ್ತುವಿನ ಸ್ಥಾನ ಬದಲಾಗುತ್ತೆ, ವಸ್ತುವಿನ ಸ್ಥಾನ ಬದಲಾಗುತ್ತೆ ಅಲ್ವಾ? ಸೊ ಹೀಗೆ ವಸ್ತುವಿನ ಸ್ಥಾನ ಬದಲಾಗಬೇಕು ಅಂದ್ರೆ ಆ ವಸ್ತುವಿನ ಮೇಲೆ ನಾವು ಬಲವನ್ನು ಪ್ರಯೋಗಿಸಬೇಕು ಅಂತ ಗೊತ್ತಾಯ್ತು ಅಲ್ವಾ? ಸೊ ಹಾಗೇನೆ ಈ ವಸ್ತುವನ್ನ ನೀನು ಕೂತ್ಕೊಳ್ಳೋ. ಈಗ ವಸ್ತುವನ್ನ, ಇದೇ ವಸ್ತುವನ್ನ ಕುಸುಮ ಏನ್ ಮಾಡ್ತಾಳೆ ಅಂದ್ರೆ ವಸ್ತುವಿನ ಮೇಲೆ ತಾಣೋತಾಳೆ. ಇಲ್ಲಿ ಮೇಲ್ಮಾ ಈ ವಸ್ತುವನ್ನ ಮೇಲೆ ತಾಣೋತಾಳೆ, ಇಲ್ಲಿ ಇಟ್ಕೊಂತ ಹಂಗನೆ ಕಡೆ ತರ್ತಾಳೆ, ಮೇಲೆ ತಾಣೋಗ. ಆ ವಸ್ತುವನ್ನ ತನ್ನ ಬಲವನ್ನ ಪ್ರಯೋಗಿಸಿ ಮೇಲೆ ತಗೊಂಡು ಹೋಗ್ತಾ ಇದ್ದಾಳೆ. ತನಗೆ ಎಲ್ಲಿಗೆ ಇಟ್ಟುಕೊತ್ತು ಅಲ್ಲಿವರೆಗೂ ಸಹ ತಗೊಂಡು ಹೋಗ್ತಲ್ವಾ? ಸೊ ಆಗ ಅದರ ಮೇಲೆ ಬಲವನ್ನ ಪ್ರಯೋಗಿಸಿಗಳ ಇಲ್ವಾ? ಖಂಡಿತ ಬಲವನ್ನ ಪ್ರಯೋಗಿಸಿದಾಳೆ. ಹಾಗಾಗಿ ಆ ವಸ್ತು ಈ ಟೇಬಲ್ ಮೇಲೆ ಇದ್ದದ್ದು ಮೇಲೆ ಹೊರಟೋಗಿದೆ. ಅಲ್ಲಿಗೆ ಆ ವಸ್ತುವಿನ ಮೇಲೆ ಬಲ ಪ್ರಯೋಗ ಆಗಿದೆ, ಜೊತೆಗೆ ಆ ವಸ್ತುವಿನ ಸ್ಥಾನ ಪಲಟ ಆಗಿದೆ. ಇಲ್ಲಿಂದ ಅಲ್ಲಿಗೆ ಹೋಗಿದೆ, ಹೌದಾ? ಎರಡು ನಿಬಂಧನೆಗಳಾಗಿದೆ ಅಲ್ವಾ? ಸೊ ಸ್ಥಾನ ಪಲಟ ಆಗಿದೆ, ಬಲ ಪ್ರಯೋಗವೂ ಆಗಿದೆ, ಹೌದಾ? ಹಾಗಾಗಿ ಮೇಲೆ ವಸ್ತು ಹೋದಂತೆ ಅದರಲ್ಲಿ ಒಂದು ರೀತಿ ಶಕ್ತಿಯು ಕಲೆಕ್ಟ್ ಆಗುತ್ತೆ, ಸಂಗ್ರಹ ಆಗುತ್ತೆ. ಆ ಮುಂದಿನ ಭಾಗ ಶಕ್ತಿ ಭಾಗದಲ್ಲಿ ನಾವು ನೋಡಬಹುದು ಅಲ್ವಾ? ಸರಿ, ಕೂತ್ಕೊಳ್ಳೋಣ. ಸೊ ಹೀಗೆ ಈ ಕೆಲಸ ಇಲ್ಲಿ ಕೆಲಸ ಆಗಿದೆ ಅನ್ನೋದಕ್ಕೆ ಈ ಮೂರು ನಿಬಂಧನೆಗಳು, ಮೂರು ಸನ್ನಿವೇಶಗಳನ್ನು ನೋಡಿದ್ವಿ. ಒಂದು ಷರತ್ತು, ಈ ಟೇಬಲ್ ಒಂದು ಕಳ್ಳಿದ್ದು ಮತ್ತೆ ಎಳೆದದ್ದು, ಆಯ್ತಾ? ಒಂದನೇ ಸನ್ನಿವೇಶ. ಎರಡನೇದಾಗಿ ಈ ಸ್ವಾತಿ ಈ ವಸ್ತುವನ್ನು ಅಲ್ಲಿಂದ ನೂಕಿದ್ದು ಮತ್ತೆ ಎಳೆದದ್ದು ಮತ್ತೆ ಎತ್ತಿಟ್ಟಿದ್ದು, ಹೌದಾ? ಅದು ಆಯ್ತು. ಹಾಗೇನೆ ಕುಸುಮ ವಸ್ತುವನ್ನ ಮೇಲಕ್ಕೆ ಒಯ್ದದ್ದು. ಮೂರು ಸನ್ನಿವೇಶಗಳನ್ನ ನೋಡಿದ್ವಿ. ಅದು ವಸ್ತು ಇರ್ಬೋದು, ಪುಸ್ತಕ ಮತ್ತೆ ಯಾವ್ದಾರ ವಸ್ತು ಆಗಿರ್ಲಿ, ಕಾಯ, ಒಟ್ಟಾರೆ ಕಾಯ ಅನ್ನೋ ವಸ್ತು ಅಂತ ಅರ್ಥ ಇದೆ. ಸೊ ಈ ಮೂರು ಸನ್ನಿವೇಶಗಳನ್ನು ನೋಡಿದಾಗ ಆ ವಸ್ತುಗಳ ಮೇಲೆ ಬಲ ಪ್ರಯೋಗವಾಗಿದೆ. ಏನಾಗಿದೆ? ಕಾಯದ ಮೇಲೆ ಬಲ ಪ್ರಯೋಗವಾಗಿದೆ. ಮತ್ತೆ ಆ ವಸ್ತುವಿನ ಸ್ಥಾನ ಬದಲಾವಣೆ, ಸ್ಥಾನ ಪಲ್ಲಟವಾಗಿದೆ. ವಸ್ತುವಿನ ಸ್ಥಾನ ಪಲ್ಲಟವಾಗಿದೆ. ಅಲ್ಲಿಗೆ ಕೆಲಸ ಅಂತಂದ್ರೆ ಏನು ಅಂದ್ರೆ, ಯಾವುದೇ ಕಾಯದ ಮೇಲೆ ಬಲವನ್ನ ಹಾಕಿದಾಗ ಅಥವಾ ಪ್ರಯೋಗಿಸಿದಾಗ ಆ ವಸ್ತುವು ಸ್ಥಾನ ಪಲ್ಲಟ ಆದ್ರೆ, ಆ ವಸ್ತುವಿನ ಸ್ಥಾನದಲ್ಲಿ ಪಲ್ಲಟ ಆದ್ರೆ, ಬದಲಾವಣೆ ಆದ್ರೆ ನಾವೇನಂತ ಕರಿತೀವಿ? ಅದನ್ನ ಕೆಲಸ ಆಗಿದೆ ಅಂತ ಅರ್ಥ. ಇದು ವೈಜ್ಞಾನಿಕ ಅರ್ಥದಲ್ಲಿ. ವೈಜ್ಞಾನಿಕ ಅರ್ಥದಲ್ಲಿ ಕೆಲಸ ಅಂದ್ರೆ ಏನು? ಯಾವುದೇ ಕಾಯದ ಮೇಲೆ, ಯಾವುದೇ ಕಾಯದ ಮೇಲೆ ಬಲ ಪ್ರಯೋಗಿಸಿದಾಗ ಯಾವುದೇ ವಸ್ತು ಅಥವಾ ಕಾಯದ ಮೇಲೆ ಬಲ ಪ್ರಯೋಗಿಸಿದಾಗ
ಕಾಯದ ಅಂದ್ರೆ ವಸ್ತುವಿನ, ಕಾಯ ಅಂದ್ರೆ ವಸ್ತು, ಕಾಯದ ಸ್ಥಾನದಲ್ಲಿ ಬದಲಾವಣೆಯಾದರೆ ಅವಾಗ ನಾವು ಕೆಲಸ ಆಗಿದೆ ಅಂತ ಹೇಳ್ತೀವಿ. ಕೆಲಸವಾಗಿದೆ ಎಂದರ್ಥ. ಕೆಲಸವಾಗಿದೆ ಎಂದರ್ಥ. ಸೊ ಯಾವುದೇ ಕಾಯದ ಮೇಲೆ ಬಲ ಪ್ರಯೋಗಿಸಿದಾಗ ನಾವು ಅದರ ಸ್ಥಾನದಲ್ಲಿ, ಆ ಕಾಯದ ಸ್ಥಾನದಲ್ಲಿ ಏನಾದ್ರೂ ಬದಲಾವಣೆ ಕಂಡು ಬಂದ್ರೆ ಅವಾಗ ಅಲ್ಲಿ ಕೆಲಸ ಆಗಿದೆ ಅಂತ ನಾವು ಹೇಳ್ಬೋದು. ಆಯ್ತಾ? ಸೊ ಅಲ್ಲಿಗೆ ಕೆಲಸ ಅಂತಂದ್ರೆ ಗೊತ್ತಾಯ್ತು ನಮ್ಗೆ, ಅರ್ಥ ಆಯ್ತಾ? ಬರ್ಕೊಳ್ಳಿ. ಯಾವುದೇ ಕಾಯದ ಮೇಲೆ ಬಲ ಪ್ರಯೋಗಿಸಿದಾಗ ಅದರ ಮೇಲೆ ಅದರ ಸ್ಥಾನದಲ್ಲಿ ಏನಾದರೂ ಬದಲಾವಣೆ ಉಂಟಾದ್ರೆ ಅದನ್ನು ನಾವು ಕೆಲಸ ಆಗಿದೆ ಅಂತ ಹೇಳ್ತೀವಿ. ಬರ್ಕೊಂಡ್ರಾ? ಆಯ್ತಾ? ಬರ್ಕೊಂಡ್ರ? ಸರಿ, ಹಾಗಾದ್ರೆ ಕೆಲಸ ಆಗ್ಲಿಕ್ಕೆ ಎರಡು ನಿಬಂಧನೆಗಳಾಗಿವೆ. ವೈಜ್ಞಾನಿಕ ಅರ್ಥದಲ್ಲಿ ಕೆಲಸ ಅನ್ನೋದು ಗೊತ್ತಾಯ್ತು. ವೈಜ್ಞಾನಿಕ ಅರ್ಥದಲ್ಲಿ ಕೆಲಸ ಅಂದ್ರೆ ಏನು? ಯಾವುದೇ ಕಾಯದ ಮೇಲೆ ಬಲ ಪ್ರಯೋಗ ಆದ್ರೆ ಆ ಕಾಯದ ಸ್ಥಾನದಲ್ಲಿ ಏನಾದರೂ ಬದಲಾವಣೆ ಉಂಟಾದ್ರೆ ಅದನ್ನ ನಾವು ಕೆಲಸ ಆಗಿದೆ ಅಂತ ಅರ್ಥ. ಇದು ವೈಜ್ಞಾನಿಕವಾಗಿ ಕೆಲಸದ ಅರ್ಥ, ವ್ಯಾಖ್ಯೆ. ಅರ್ಥ ಆಯ್ತಾ? ಹಾಗಾದ್ರೆ ಈ ಕೆಲಸ ಆಗ್ಲಿಕ್ಕೆ ಎರಡು ನಿಬಂಧನೆಗಳಿದಾವೆ. ಯಾವುದು? ಆ ಎರಡು ನಿಬಂಧನೆಗಳು ಯಾವುದು? ಕೆಲಸ ಆಗ್ಲಿಕ್ಕೆ ಎರಡು ನಿಬಂಧನೆಗಳಿವೆ. ಯಾವುದು? ಒಂದು ಕಾಯದ ಮೇಲೆ ಬಲ ಪ್ರಯೋಗವಾಗಿರಬೇಕು. ಕಾಯದ ಮೇಲೆ ತಕೊಳ್ಳಿ, ಕಾಯದ ಮೇಲೆ ಏನಾಗಿರ್ಬೇಕು? ಬಲ ಪ್ರಯೋಗವಾಗಿರಬೇಕು. ಬಲ ಪ್ರಯೋಗವಾಗಿರಬೇಕು. ಆ ವಸ್ತುವಿನ ಮೇಲೆ ಅಥವಾ ಕಾಯದ ಮೇಲೆ ಬಲ ಪ್ರಯೋಗ ಆಗಿರಬೇಕು. ಅದು ಒಂದನೇ ನಿಬಂಧನೆ. ಹಾಗೇನೆ ಎರಡನೇ ನಿಬಂಧನೆ ಏನು? ಕಾಯವು ಸ್ಥಾನವನ್ನು ಬದಲಾಯಿಸಿರಬೇಕು. ಕಾಯದ ಸ್ಥಾನದಲ್ಲಿ ಬದಲಾವಣೆ ಉಂಟಾಗಿರಬೇಕು. ಇನ್ನೊಮ್ಮೆ, ಕಾಯವು ಸ್ಥಾನವನ್ನು ಬದಲಾಯಿಸಿರಬೇಕು. ಕಾಯವು ತನ್ನ ಸ್ಥಾನವನ್ನು ಬದಲಾಯಿಸಬೇಕು. ಕಾಯವು ಸ್ಥಾನವನ್ನು ಬದಲಾಯಿಸಿರಬೇಕು. ಸೊ ಈ ಎರಡು ನಿಬಂಧನೆಗಳು ಈಡೇರಿದ್ದರೆ ಕೆಲಸ ಆಗಿದೆ ಅಂತ ಅರ್ಥ. ಆಯ್ತಾ? ಈ ಎರಡು ನಿಬಂಧನೆಗಳು ಯಾವ್ದು ಪೂರೈಸಿರುತ್ತೋ, ಈಡೇರಿರುತ್ತೋ ಅವಾಗ ಕೆಲಸ ಆಗಿದೆ ಅಂತ ನಾವು ಹೇಳ್ಬೋದು. ಆಯ್ತಾ? ಬರ್ಕೊಳ್ಳಿ, ಎರಡು ನಿಬಂಧನೆಗಳನ್ನ ಬರ್ಕೊಳ್ಳಿ. ಕೆಲಸ ಆಗಿದೆ ಅನ್ನೋದಕ್ಕೆ ಎರಡು ನಿಬಂಧನೆಗಳು. ಒಂದು, ಆ ಕಾಯದ ಮೇಲೆ ಬಲ ಪ್ರಯೋಗ ಆಗಿರ್ಬೇಕು. ಎರಡನೇದಾಗಿ ಆ ಕಾಯವು ತನ್ನ ಸ್ಥಾನವನ್ನು ಬದಲಾಯಿಸಬೇಕು. ಆಯ್ತಾ? ನೋಡಿ, ಈ ಕಾಯ ಇದು ಒಂದು ವಸ್ತು ಅಂತಂದ್ರೆ ಈ ಕಾಯದ ಮೇಲೆ ಬಲ ಪ್ರಯೋಗ ಆಗ್ತಾ ಇದೆ, ಅದು ಅಲ್ಲಿಂದದ್ದು ಇಲ್ಲಿ ಬರ್ತಾ ಇದೆ, ಸ್ಥಾನ ಬದಲಾವಣೆ ಆಗಿದೆ. ಸೊ ಅವಾಗ ಕೆಲಸ ಆಗಿದೆ ಅಂತ ಅರ್ಥ. ಸೊ ಆ ವ್ಯಕ್ತಿ ತಲೆ ಮೇಲೆ ಹೊತ್ಕೊಂಡು ನಿಂತಿದ್ದಲ್ಲ, ಅವಾಗ ಕೆಲಸ ಆಗಿಲ್ಲ. ಹೊತ್ಕೊಂಡು ನಿಂತಿದ್ದೀನಿ, ಇಷ್ಟೊತ್ತು ನಿಂತ್ಕೊಂಡು ಸಹ ಕೆಲಸ ಆಗಿಲ್ಲ. ಬಲವನ್ನು ಪ್ರಯೋಗಿಸಿದೀನಿ, ಬಟ್ ಕೆಲಸ ಆಗಿಲ್ಲ, ಅದು ಸ್ಥಾನ ಪಲಾಟ ಆಗಿಲ್ಲ ಅಲ್ವಾ? ಅದು ನಿಂತಲ್ಲೇ ಇದೆ, ಹೌದಾ? ಸೊ ಅದು ಕೆಲಸ ಆಗಿಲ್ಲ, ಹೌದಾ? ಇದನ್ನು ನೂಕಿದ್ಲು ಸಹ ಬಲ ಪ್ರಯೋಗ ಆಗ್ತಾ ಇದೆ, ಬಟ್ ಅದು ಸ್ಥಾನ ಪಲಾಟ ಆಗಿಲ್ಲ. ಸೊ ಹಂಗಾಗಿ ಅದು ಕೆಲಸ ಆಗಿಲ್ಲ. ಗೊತ್ತಾಯ್ತಾ? ಈ ಎರಡು ನಿಬಂಧನೆಗಳು ಪೂರೈಸಿದ್ರೆ ಮಾತ್ರ ಕೆಲಸ ಆಗಿದೆ ಅಂತ. ಬಲ ಪ್ರಯೋಗವೂ ಆಗಿರ್ಬೇಕು, ಅಷ್ಟೇ ಆದ್ರೆ ಕೆಲಸ ಅಲ್ಲ. ಆ ಕಾಯದ ಸ್ಥಾನದಲ್ಲಿ ಬದಲಾವಣೆನೂ ಆಗಿರ್ಬೇಕು, ಅವಾಗ ಮಾತ್ರ ಅದನ್ನ ಕೆಲಸ ಆಗಿದೆ ಅಂತ ಅರ್ಥ. ಗೊತ್ತಾಯ್ತಾ? ಈ ಕೆಲಸ ಅಂದ್ರೆ ಎಲ್ಲರಿಗೂ ಗೊತ್ತಾಯ್ತಾ? ಸರಿ, ಹಾಗಾದ್ರೆ ಈ ಕೆಲಸದ ಏಕಮಾನ ಯಾವುದು? ಕೆಲಸದ ಮೂಲಮಾನ ಅಥವಾ ಏಕಮಾನ ಯಾವುದು? ಕೆಲಸದ
ಏಕಮಾನ. ಸೊ ಕೆಲಸದ ಏಕಮಾನ ನ್ಯೂಟನ್ ಮೀಟರ್. ಯಾವುದು? ನ್ಯೂಟನ್ ಮೀಟರ್. ನ್ಯೂಟನ್ ಮೀಟರ್ ಅಂತ ಹೇಳ್ತೀವಿ. ಅಥವಾ ಆರ್ ಜೂಲ್. ಕೆಲಸದ ಏಕಮಾನ ನ್ಯೂಟನ್ ಮೀಟರ್ ಅಥವಾ ಜೂಲ್. ಜೆ ಇಂದ ಸೂಚಿಸ್ತೀವಿ ಅಥವಾ ಎನ್ ಎಂ ನ್ಯೂಟನ್ ಮೀಟರ್ ಅದರಿಂದ ಸೂಚಿಸ್ತೀವಿ. ಅದನ್ನು ನಾವು ಕೆಲಸದ ಏಕಮಾನ ಅಂತ ಹೇಳ್ತೀವಿ. ಹಾಗಾದ್ರೆ ಕೆಲಸದ ಏಕಮಾನ ಯಾವುದು? ನ್ಯೂಟನ್ ಮೀಟರ್. ನ್ಯೂಟನ್ ಮೀಟರ್. ಜೂಲ್ ಅಥವಾ ನ್ಯೂಟನ್ ಮೀಟರ್ ಅಂತ ಹೇಳ್ತೀವಿ. ಅದು ಕೆಲಸದ ಏಕಮಾನ ಅಂತ ಅನ್ಸ್ಕೊಳ್ಳುತ್ತೆ. ಆಯ್ತಾ? ಸರಿ, ಒಂದು ಜೂಲ್ ಅಂದ್ರೆ ಏನು? ಒಂದು ಜೂಲ್ ಅಂದ್ರೆ ಏನು? ಒಂದು ನ್ಯೂಟನ್ ಬಲವನ್ನು ಕಾಯವೊಂದರ ಮೇಲೆ ಪ್ರಯೋಗಿಸಿದಾಗ ಬಲದ ದಿಕ್ಕಿನಲ್ಲಿ ಕಾಯವು 1 ಮೀಟರ್ ದೂರ ಕ್ರಮಿಸಿದಾಗ ಆಗುವ ಕೆಲಸ. ಒಬ್ರು ಹೇಳಿ, ಜೋರಾಗಿ ಹೇಳಿ. ಒಂದು ನ್ಯೂಟನ್ ಬಲವನ್ನ ಜೋರಾಗಿ ಹೇಳಿ ಒಬ್ರು. ಒಂದು ನ್ಯೂಟನ್ ಬಲವನ್ನು ಕಾಯವೊಂದರ ಮೇಲೆ ಪ್ರಯೋಗಿಸಿದಾಗ ಬಲದ ದಿಕ್ಕಿನ ಕಾಯದ ಮೇಲೆ, ಯಾವ್ದಾದ್ರು ಒಂದು ಕಾಯದ ಮೇಲೆ ಪ್ರಯೋಗಿಸಿದೀವಿ ಅಂತ ತಿಳ್ಕೊಳ್ಳಿ. ಒಂದು ನ್ಯೂಟನ್ ಬಲವನ್ನು ಯಾವ್ದಾದ್ರು ಒಂದು ಕಾಯದ ಮೇಲೆ ಪ್ರಯೋಗಿಸಿದಾಗ ಬಲದ ದಿಕ್ಕಿನಲ್ಲಿ ಆಗ್ಬೇಕು. ಮತ್ತೆ ಬಲದ ದಿಕ್ಕಿನಲ್ಲಿ ಕಾಯವು 1 ಮೀಟರ್ ದೂರ ಕ್ರಮಿಸಿದಾಗ, ಕಾಯವು ಎಷ್ಟು? 1 ಮೀಟರ್ ದೂರ ಕ್ರಮಿಸಿದಾಗ ಅಂದ್ರೆ ಹೋದಾಗ ಅಂತ ನಾವೇನಂತೀವಿ? ಒಂದು ಜೂಲ್ ಅಂತ ಹೇಳ್ತೀವಿ. ಒಂದು ಜೂಲ್ ಅಂದ್ರೇನು? ಒಂದು ಜೂಲ್ ಅಂದ್ರೇನು? ಒಂದು ನ್ಯೂಟನ್ ಬಲ ಅಂದ್ರೆ ಬಲದ ಏಕಮಾನ ನ್ಯೂಟನ್. ಗೊತ್ತಿರ್ಲಿ ಮಕ್ಕಳ, ಬಲದ ಏಕಮಾನ ನ್ಯೂಟನ್. ಆಯ್ತಾ? ಒಂದು ನ್ಯೂಟನ್ ಬಲವನ್ನ ಯಾವುದೋ ಒಂದು ವಸ್ತುವಿನ ಮೇಲೆ ಪ್ರಯೋಗ ಮಾಡ್ತಾ ಇದ್ದೀವಿ. ಇನ್ ಕೇಸ್ ಅದು ಆ ಬಲದ ದಿಕ್ಕಿನಲ್ಲಿ, ನೋಡಿ, ಇದು ಒಂದು ವಸ್ತು ಅಂತ ತಿಳ್ಕೊಂಡ್ರೆ ಈ ವಸ್ತುವಿನ ಮೇಲೆ 1 ನ್ಯೂಟನ್ ಬಲವನ್ನ ನಾನು ಹಾಕ್ತಾ ಇದ್ದೀನಿ. ನೋಡಿ, ಆ ಬಲವನ್ನ ಈ ದಿಕ್ಕಿನಲ್ಲಿ ಹಾಕ್ತಾ ಇದ್ದೀನಿ. ಈ ದಿಕ್ಕಿನಲ್ಲಿ ಆದ್ರೆ ವಸ್ತು ಈ ದಿಕ್ಕಿನಲ್ಲೇ ಹೋಗ್ತಾ ಅಥವಾ ಹಿಂದಕ್ಕೆ ಹೋಯ್ತಾ? ಬಲದ ದಿಕ್ಕಿನಲ್ಲೇ ಹೋಗ್ತಾನೆ. ಹಾಗಾಗಿ ವಸ್ತು ಮೇಲೆ 1 ನ್ಯೂಟನ್ ಬಲವನ್ನು ಪ್ರಯೋಗಿಸಿದ್ರೆ ಅದು ಬಲದ ದಿಕ್ಕಿನಲ್ಲಿ 1 ಮೀಟರ್ ದೂರದಲ್ಲಿ ಹೋಗಿದೆ. 1 ಮೀಟರ್ ದೂರದಷ್ಟು ಹೋಗಿದೆ. ಅವಾಗ ಅದನ್ನು ನಾವು ಹೇಳ್ತೀವಿ ಆದಂತಹ ಕೆಲಸವನ್ನು 1 ಮೀಟರ್ನಷ್ಟು ದೂರವನ್ನು ಕ್ರಮಿಸಿದಾಗ ಉಂಟಾಗ್ತಕ್ಕಂತಹ ಆ ಕೆಲಸವನ್ನು ನಾವು ಹೇಳ್ತೀವಿ 1 ಜೂಲ್ ಅಂತ ಕರಿತೀವಿ. ಅಲ್ಲಿಗೆ ಜೂಲ್ನ ವ್ಯಾಖ್ಯೆ, ಜೂಲ್ನ ಡೆಫಿನೇಷನ್ ಅಂತೀವಲ್ಲಪ್ಪ, ಅದು ಜೂಲ್ ಎಂದರೆ ಏನು ಅಂದ್ರೆ ಏನು ಬರಬೇಕು. ಅದೇನಾ ಹೇಳಿ? ಒಂದು ಜೂಲ್ ಅಂದ್ರೆ ಏನು? ಒಂದು ನ್ಯೂಟನ್ ಬಲವನ್ನು ಕಾಯದ ಮೇಲೆ ಪ್ರಯೋಗಿಸಿದಾಗ ಬಲದ ದಿಕ್ಕಿನಲ್ಲಿ ಕಾಯವು 1 ಮೀಟರ್ ದೂರ ಕ್ರಮಿಸಿದಾಗ ಆಗುವ ಕೆಲಸ. ಅದು ಹೇಳ್ತೀವಿ ಜೂಲ್ ಅಂತ ಕರಿತೀವಿ. ಅದಾಯ್ತಾ? ಅದು ಒಂದು ಜೂಲ್ ಅಂತ ಅನ್ಸ್ಕೊಳ್ಳುತ್ತೆ. ಗೊತ್ತಾಯ್ತಲ್ಲ? ಸರಿ, ಹಾಗಾದ್ರೆ ಕೆಲಸ ಅದನ್ನ ಡೆಫಿನೇಷನ್ ಅದು ಸಿಕ್ತಲ್ಲ, ಆ ಕೆಲಸ ಅನ್ನೋದಕ್ಕೆ ಒಂದು ಸೂತ್ರ ಇದೆ. ಏನಪ್ಪ ಕೆಲಸದ ಸೂತ್ರ ಅಂತ ಬೆಲೆ ಬಿಡ್ತೀನಿ. ಕೆಲಸ ಇಸ್ ಈಕ್ವಲ್ ಟು ಬಲ, ಕಾಯದ ಮೇಲೆ ಬಲ ಪ್ರಯೋಗವಾಗಿರಬೇಕು ಒಂದರಲ್ಲಿ ಬಂದರೆ ಅಲ್ವಾ, ಬಲ ಇಂಟು ಅದರ ಕಾಯದ ಸ್ಥಾನದಲ್ಲಿ ಬದಲಾವಣೆ ಉಂಟಾಗಿರಬೇಕು ಅಂದ್ರೆ ಡಿಸ್ಪ್ಲೇಸ್ಮೆಂಟ್, ಸ್ಥಾನ ಪಲ್ಲಟ ಅಲ್ವಾ. ಸೊ ಹಾಗಾಗಿ ಬಲ ಇಂಟು ಸ್ಥಾನ ಪಲ್ಲಟ, ಅಂದ್ರೆ ಬಲ ಮತ್ತು ಸ್ಥಾನ ಪಲ್ಲಟಗಳ ಗುಣಲಬ್ಧವನ್ನೇ ನಾವು ಹೇಳ್ತೀವಿ ಕೆಲಸ ಅಂತ ಹೇಳ್ತೀವಿ. ಕೆಲಸ ಅಂದ್ರೆ
ಬಲ ಮತ್ತು ಸ್ಥಾನಪಲ್ಲಟಗಳ ಗುಣಲಬ್ಧ ಆಯ್ತಾ. ಸೊ ಇಲ್ಲಿ ನಾವು ಈ ಕೆಲಸ ಅನ್ನೋದಕ್ಕೆ ವರ್ಕ್ ಅಂತ ಹೇಳ್ತೀವಿ, ಅದನ್ನ W ಅಕ್ಷರದಿಂದ ಸೂಚಿಸ್ತೀವಿ ಆಯ್ತಾ. ಹಾಗೆ ಬಲ ಅಂದ್ರೆ ಫೋರ್ಸ್, ಇಂಗ್ಲಿಷ್ ಅಲ್ಲಿ ಫೋರ್ಸ್ ಅಂತ ಕರಿತೀವಿ, ಅದರ ಒಂದು ಸಂಕೇತಾತ್ಮಕ ಅಕ್ಷರ F ಅಲ್ವಾ. ಹಾಗೆ ಸ್ಥಾನಪಲ್ಲಟ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ, ಸ್ಥಾನಪಲ್ಲಟದ ಬದಲಾವಣೆ ಆಯ್ತಾ, ಅದನ್ನ ನಾವು ಎಸ್ ನಿಂದ ಸೂಚಿಸ್ತೀವಿ ಆಯ್ತಾ. ಹಾಗಾಗಿ ಕೆಲಸದ ಸೂತ್ರ ಏನು? W is equal to F into S. W is equal to F into S. ಆಯ್ತಾ. ಅಥವಾ W is equal to Fs ಅಂತ ಹೇಳ್ಬೋದು, ಅಥವಾ W is equal to F into S ಅಂತ ನಾವು ಹೇಳ್ಬೋದು. ಅದು ಕೆಲಸದ ಸೂತ್ರ ಅಂತ ಅನ್ಸ್ಬೋದು ಆಯ್ತಾ. ಇಲ್ಲಿ W ಅನ್ನ ಒಂದು ಏಕಮಾನದಲ್ಲಿ, F ನ ನ್ಯೂಟನ್ ನಲ್ಲಿ, ಮತ್ತೆ ಡಿಸ್ಪ್ಲೇಸ್ಮೆಂಟ್ ಅನ್ನು ಮೀಟರ್ ಅಲ್ಲಿ, ಕಿಲೋಮೀಟರ್ ಅಲ್ಲಿ ಯೂಸ್ ಮಾಡ್ಕೋಬಹುದು ಅದರ ಏಕಮಾನಗಳು ಆಯ್ತಾ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಲೆಕ್ಕ ಇದೆ, ಲೆಕ್ಕವನ್ನ ಅಳಿಸ್ಲಾ, ಇದು ಮತ್ತೆ ಅಳಿಸ್ಲಾ. ಲೆಕ್ಕ ಬರ್ಕೊಳ್ರಿ, ಲೆಕ್ಕ ಬರ್ಕೊಳ್ರಿ. 5 ನ್ಯೂಟನ್ ನಷ್ಟು ದತ್ತಾಂಶ 5 ನ್ಯೂಟನ್ ನಷ್ಟು ಕಂತೀರಾ. 5 ನ್ಯೂಟನ್ ನಷ್ಟು ಬಲ ಕಾಯವೊಂದರ ಮೇಲೆ ಪ್ರಯೋಗಿಸಿದೆ. ಕಾಯದ ಮೇಲೆ 5 ನ್ಯೂಟನ್ ನಷ್ಟು ಬಲವನ್ನು ಪ್ರಯೋಗಿಸಿದೀವಪ್ಪ. 5 ನ್ಯೂಟನ್ ನಷ್ಟು ಬಲ ಕಾಯವೊಂದರ ಮೇಲೆ ಪ್ರಯೋಗಿಸಿದೆ ಆಯ್ತಾ. ಹಾಗೆಯೇ ಬಲದ ದಿಕ್ಕಿನಲ್ಲಿ 2 ಮೀಟರ್ನಷ್ಟು 2 ಮೀಟರ್ನಷ್ಟು ದೂರ ಕಾಯ ಚಲಿಸಿದೆ. 2 ಮೀಟರ್ನಷ್ಟು ಕಾಯ ಚಲಿಸಿದೆ ಆಯ್ತಾ. ಸೊ ಇಲ್ಲಿ ನಡೆದ ಕೆಲಸವನ್ನು ಲೆಕ್ಕಿಸಿ, ಲೆಕ್ಕ ಮಾಡಿ ಅಂತ, ಕೆಲಸವನ್ನು ಲೆಕ್ಕಿಸಿ. ಸೊ ಹಾಗಾಗಿ ನಮ್ಗೆ ನೋಡಿ ದತ್ತಾಂಶವನ್ನು ಲೆಕ್ಕ ಬರ್ಕೊಂಡ್ರ. ಸೊ ದತ್ತಾಂಶವನ್ನ ಬರ್ಕೋಬೇಕು, ದತ್ತಾಂಶ ಅಂತ ಬರ್ಕೋಬೇಕು. ಏನೇನು ಕೊಟ್ಟಾರೆ ಲೆಕ್ಕದಲ್ಲಿ, ಏನು ಕೊಟ್ಟಾರೆ? ಬಲವನ್ನ ಕೊಟ್ಟಾರೆ, ಎಷ್ಟು ಕಾಯದ ಮೇಲೆ ಎಷ್ಟು ಬಲವನ್ನ ಪ್ರಯೋಗಿಸ್ತಾ ಇದೀವಿ ಅಂತ ಕೊಟ್ಟಾರೆ. F is equal to 5 ನ್ಯೂಟನ್ ಅಷ್ಟು ಬಲ ಪ್ರಯೋಗ ಮಾಡ್ತಿದೀವಿ ಅಂದ್ಮೇಲೆ F is equal to 5 N ನ್ಯೂಟನ್ ಬರ್ಕೊಂಡ್ವಿ. ಆಮೇಲೆ ಎಷ್ಟು ದೂರ ಕ್ರಮಿಸಿದೆ? ಅದು 2 ಮೀಟರ್ ನಷ್ಟು ಕ್ರಮಿಸಿದೆ. ಏನನ್ನ ಕಂಡುಹಿಡಿಬೇಕು? ಕೆಲಸವನ್ನ ಕಂಡುಹಿಡಿಯಬೇಕು, ಅಂದ್ರೆ W ಆಯ್ತಾ. ಇದನ್ನ ಬರ್ಕೊಳ್ಳಿ, ದತ್ತಾಂಶವನ್ನ ಬರ್ಕೊಳ್ಳಿ. F is equal to 5 N ಅಂದ್ರೆ 5 ನ್ಯೂಟನ್, S is equal to 2 ಮೀಟರ್ ದೂರ. ಸೊ W is equal to what? W ಅನ್ನ ಕಂಡುಹಿಡಿಯಬೇಕು, ಅಂದ್ರೆ ವರ್ಕ್ ಅನ್ನ ಕಂಡುಹಿಡಿಯಬೇಕು. ಬರ್ಕೊಳ್ಳಿ. ಸರಿ, ಈಗ ಸೂತ್ರ ಗೊತ್ತಂಗೆ. ಕೆಲಸದ ಸೂತ್ರ ಏನು? ಕೆಲಸವನ್ನು ಕಂಡುಹಿಡಿಯುವ ಸೂತ್ರ ಏನು? ಜೋರಾಗಿ W ಅಷ್ಟೇ. ಕೆಲಸದವನ್ನು ಕಂಡುಹಿಡಿಯುವ ಸೂತ್ರ ಇದೆಯಲ್ಲ, ಅದನ್ನ ಹೇಳಿ. ಬರ್ದಿಲ್ಬೇನೆ. W is equal to F into S, ಅದು ಕೆಲಸವನ್ನು ಕಂಡುಹಿಡಿಯುವ ಸೂತ್ರ. ನಮಗೆ ಏನೇನು ಗೊತ್ತಿದೆ ಅದನ್ನ ಆ ಸೂತ್ರದಲ್ಲಿ ಹಾಕಿ. W ಗೊತ್ತಿದ್ಯಾ? ಇಲ್ಲ, ಅದನ್ನೇ ಕಂಡುಹಿಡಿಬೇಕಾರದು. ಸೊ ಹಾಗಾಗಿ W is equal to F ಅಂದ್ರೆ ಗೊತ್ತಿದೆಯಾ? ಎಷ್ಟು? 5 ನ್ಯೂಟನ್ ಅಲ್ವಾ.
5 ನ್ಯೂಟನ್ ಇಂಟು ಎಸ್ ಅಂದ್ರೆ ಕೊಟ್ಟಿದಾರ Yes, sir. ಎಷ್ಟು 2 meter. 2 ಮೀಟರ್ ಅದನ್ನ ಹಾಕಿ 2 ಮೀಟರ್ ಅಲ್ವಾ ಈಸ್ ಈಕ್ವಲ್ ಟು 5 ಇಂಟು 2 ಉಸ್ಮಾನ್ ಎಷ್ಟು 5 ಇಂಟು 2 ಎಷ್ಟು ಜೋರಾಗಿ ಹೇಳು ತಿಂದಿಲ್ವಾ 10 ಜೋರಾಗಿ ಹೇಳು ವೆರಿ ಗುಡ್ ಕ್ಲಾಸ್ ಹಾಕಿ ಅವರಿಗೆ ಆಯ್ತಾ 10 5 ಎರಡಲಿಂದ ನಮಗೆ 5 ಎರಡಲಿ ಅಥವಾ 2 5 10 ಅಲ್ವಾ ಅಲ್ಲಿ 2 ನ್ಯೂಟನ್ ಇದೆ ಮೀಟರ್ ಇದೆ ಅಲ್ವಾ ಸೊ ಹಾಗಾಗಿ ನ್ಯೂಟನ್ ಮೀಟರ್ ಅದು ಕೆಲಸದ ಏಕಮಾನ ಗೊತ್ತಾನೆ ನೋಡಿ ನ್ಯೂಟನ್ ಮೀಟರ್ ಗೊತ್ತಾನೆ ಅಥವಾ ಜೂಲ್ ಜೂಲ್ ಸೂಚಿಸಬಹುದು ಅಥವಾ ನ್ಯೂಟನ್ ಮೀಟರ್ ನೆಲ್ಲ ಸೂಚಿಸಬಹುದು ಆಯ್ತಾ ಸೊ ಅದು ಡಬ್ಲ್ಯೂ ಅಲ್ಲಿಗೆ ನಮಗೆ ಸಿಕ್ತು ಉತ್ತರ ಸಿಕ್ತು ಎಷ್ಟು ಕೆಲಸ ಆಗಿದೆ 10 ನ್ಯೂಟನ್ ಮೀಟರ್ ಕೆಲಸ ಆಗಿದೆ ಅದಾಯ್ತಾ ಸೊ ಅಲ್ಲಿಗೆ ಆ ಲೆಕ್ಕಕ್ಕೆ ನಮಗೆ ಉತ್ತರ ಸಿಕ್ತು ಗೊತ್ತಾಯ್ತಾ ಬರ್ಕೊಳ್ಳಿ ಬರ್ಕೊಳ್ಳಿ ಈ ಸೂತ್ರವನ್ನು ಬರ್ಕೊಳ್ಳಿ ಆ ಸೂತ್ರದಲ್ಲಿ ಬೆಲೆಯನ್ನು ಹಾಕಿ ಉತ್ತರ ಸಿಗುತ್ತೆ ಹೋಮ್ವರ್ಕಿಗೆ ಪ್ರಶ್ನೆಗಳ ತಗೊಳ್ಳಿ ಹೋಮ್ವರ್ಕಿಗೆ ಪ್ರಶ್ನೆಗಳ ತಗೊಳ್ರಿ ಒಂದನೇ ಪ್ರಶ್ನೆ ಕೆಲಸ ಎಂದರೇನು ಅದರ ಏಕಮಾನ ಯಾವುದು ಕೆಲಸ ಅಂದ್ರೆ ಏನು ಅಂತ ಬರೆದಿದ್ದೆ ಬರ್ಕೊಂಡಿರಲ್ಲ ಮಕ್ಕಳ ಯಾವ್ದಾದ್ರು ಕಾಯದ ಮೇಲೆ ಬಲ ಪ್ರಯೋಗ ಆದ್ರೆ ಆ ಕಾಯ ಸ್ಥಾನಪಲ್ಲಟವಾದ್ರೆ ಅದರ ಕೆಲಸ ಆಗಿದೆ ಅಂತ ಅರ್ಥ ಅದು ಅದರ ಏಕಮಾನ ಯಾವುದು ನ್ಯೂಟನ್ ಮೀಟರ್ ಅಥವಾ ಜೂಲ್ ಅದು ಆಯ್ತಾ ಎರಡನೇ ಪ್ರಶ್ನೆ ಒಂದು ಜೂಲ್ ನಿರೂಪಿಸಿ ಬೆಲೆ ಕೊಡ್ತಲ್ಲ ಅಂದ್ರೆ ಎಂದರೆ ಏನು ಅಂತ ಬರೀಬೇಕು ಒಂದು ಜೂಲ್ ಅನ್ನು ನಿರೂಪಿಸಿ ಅಂದ್ರೆ ಇದೆಯಲ್ಲ ಒಂದು ನ್ಯೂಟನ್ ಬಲವನ್ನ ಕಾಯದ ಮೇಲೆ ಪ್ರಯೋಗಿಸಿದಾಗ ಬಲದ ದಿಕ್ಕಿನಲ್ಲಿ 1 ಮೀಟರ್ನಷ್ಟು ಅದು ಸ್ಥಾನಪಲ್ಲಟಗೊಂಡ್ರೆ ಅಲ್ಲಿ ಕೆಲಸ ಆಗಿದೆ ಎಷ್ಟಾಗಿದೆ ಆಗುವ ಕೆಲಸವನ್ನ ನಾವು ಒಂದು ಜೂಲ್ ಅಂತ ಕರಿತೀವಿ ಅಷ್ಟೇ ಈಗ ಅದಾಯ್ತಾ ಸೊ ಹಾಗೇನೆ ಕೆಲಸ ಆಗಲಿಕ್ಕೆ ಇರುವ 2 ನಿಬಂಧನೆಗಳನ್ನು ಬರೆಯಿರಿ ಕೆಲಸ ಮೂರನೇ ಪ್ರಶ್ನೆ ಕೆಲಸವಾಗಲು ಇರುವ 2 ನಿಬಂಧನೆಗಳನ್ನು ಬರೆಯಿರಿ ಅದಾಯ್ತಾ ಗೊತ್ತಾಯ್ತಾ ಹಾಗೇನೆ ನಾಲ್ಕನೇದು ಒಂದು ಲೆಕ್ಕ ಸೊ ಎಫ್ ಇಸ್ ಈಕ್ವಲ್ ಟು ಡೈರೆಕ್ಟ್ ಆಗಿ ಬರ್ಕೊಡ್ರಿ ದತ್ತಾಂಶವನ್ನು ಡೈರೆಕ್ಟ್ ಆಗಿ ಬರ್ಕೊಡ್ರಿ ಎಫ್ ಇಸ್ ಈಕ್ವಲ್ ಟು 10 ನ್ಯೂಟನ್ ಆಯ್ತಾ ಎಸ್ ಇಸ್ ಈಕ್ವಲ್ ಟು 5 ಮೀಟರ್ ಅವಾಗ ಡಬ್ಲ್ಯೂ ಇಸ್ ಈಕ್ವಲ್ ಟು ವಾಟ್ ಆಯ್ತಾ ಯಾವುದೊಂದು ಕಾಯದ ಮೇಲೆ 10 ನ್ಯೂಟನ್ ಬಲವನ್ನು ಪ್ರಯೋಗಿಸಿದೀವಿ ಆ ಕಾಯ ಬಲ ಪ್ರಯೋಗಿಸಿದ್ರಿಂದ 5 ಮೀಟರ್ ಅಷ್ಟು ಚಲಿಸಿದೀಯಪ್ಪ ಅವಾಗ ಎಷ್ಟು ಕೆಲಸ ಆಯ್ತು ಅಂತ ಕಂಡುಹಿಡಿಯಬೇಕು ಅದಾಯ್ತಾ ನಿಮಗೆ ಸೂತ್ರ ಗೊತ್ತಿದೆ ಆ ಸೂತ್ರದಲ್ಲಿ ಬೆಲೆಯನ್ನ ಆದೇಶಿಸಬೇಕು ಲೆಕ್ಕ ಮಾಡ್ಕೊಂಡು ಬರಬೇಕು ಅದಾಯ್ತಾ ಈ 4 ಪ್ರಶ್ನೆಗಳಿಗೆ ಉತ್ತರ ಬರ್ಕೊಂಡು ಬರಬೇಕು ಹೋಮ್ವರ್ಕ್ ಅಲ್ಲಿ ಅದಾಯ್ತಾ ಪಾಠ ಅರ್ಥ ಆಯ್ತಾ ಥ್ಯಾಂಕ್ ಯು